ಅರ್ಥಪೂರ್ಣವಾಗಿ ನಡೆದ ಗೋದಾನ ಕಾರ್ಯಕ್ರಮ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿ. ಬಡ ರೈತರಿಗೆ ಗೋವುಗಳ ವಿತರಣೆ. ಹೈನುಗಾರಿಕೆ ಜೊತೆ ಕೋಳಿ ಸಾಕಾಣಿಕೆ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಡಾಕ್ಟರ್ ಶ್ರೀನಿವಾಸ್ ಕರೆ. ಪಂಚಾಯಿತಿಗಳಿಗೆ ಲೋಕಾಯುಕ್ತರಾದ ಬಿ ವೀರಪ್ಪ ದಿಢೀರ್ ಭೇಟಿ. ಕಡತಗಳ ಪರಿಶೀಲನೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಬ್ಬರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಸನಗೌಡ ಯತ್ನಾಳ್ ವ್ಯಂಗ್ಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಯುವ ಮುಖಂಡನೋರ್ವ ಬಡ ರೈತ ಕುಟುಂಬಗಳಿಗೆ 101 ಗೋವುಗಳನ್ನು ಕೊಡುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಿ ಫಲಾನುಭವಿಗಳಿಗೆ ಗೋವುಗಳನ್ನು ವಿತರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಆಕಾಂಕ್ಷಿ ಆನೆಮಡುಗು ಹರೀಶ್ ರೆಡ್ಡಿ ಜನಪರ ಸೇವೆಗಳನ್ನು ಮಾಡಿಕೊಂಡು ಜೋರಾಗಿ ಸದ್ದು ಮಾಡುತ್ತಿದ್ದರು. ಈಗ ಬೃಹತ್ ಕಾರ್ಯಕ್ರಮದ ಮೂಲಕ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ. ಹೌದು, ಕಿರಿಯ ವಯಸ್ಸಿಗೆ ರಾಜಕೀಯದಲ್ಲಿ ತನ್ನದೇ ಛಾಪು ಮೂಡಿಸಿಕೊಂಡು ಸಮಾಜ ಸೇವೆ ಮೂಲಕ ಹೆಸರು ಮಾಡಿದ್ರು. ಈಗ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ 101 ಬಡ ರೈತ ಕುಟುಂಬಗಳಿಗೆ ಉಚಿತವಾಗಿ ಗೋವುಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ತಾಲೂಕಿನ ಈಶಾ ಫೌಂಡೇಶನ್ ಗೇಟ್ ಬಳಿ ನಡೆದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದು ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಹರೀಶ್ ರೆಡ್ಡಿ ಅಬ್ಬರದ ಭಾಷಣ ಮಾಡಿ ಗಮನ ಸೆಳೆದರು. ಎಲ್ರಿಗೂ ಮಹಿಳೆಯರಿಗೆ ಯಾಮಾರಿಸಿ 2023 ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ನಿಮ್ಮ ಓಟುಗಳನ್ನು ಕಾಂಗ್ರೆಸ್ ಸರ್ಕಾರ ಮತ ಕಳ್ಳತನ ಮಾಡಿದೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ ಮತ ಯಾವ ಪಕ್ಷ ಕಳ್ತನ ಮಾಡಿದೆ ಅಂದ್ರೆ ಅದು ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಅವ್ರು ಕಳ್ತನ ಮಾಡಿ ಈಗ ಸುಮ್ನೆ ಅಲ್ಲಿ ಇಲ್ಲಿ ಬ್ಯಾಲೆಟ್ ಪೇಪರ್ ಬಸ್ಗಳ ಮೇಲೆ ಹಂಚ್ಕೊಂಡು ಹೋಗ್ತಾ ಇದೆ. ಯಾಕೆ ಆ ರೀತಿ ಹೇಳ್ತೀನಿ ಅಂದ್ರೆ ಅವ್ರು ಬಂದ್ಮೇಲೆ ಗ್ಯಾರಂಟಿಗೆ ಹಣ ಕೊಡಕ್ ಸಾಕಾಗ್ತಾ ಇಲ್ಲ. 2,000 ನಿಮಗ್ ಕೊಡ್ತಾರೆ, ಸಾಯಂಕಾಲ ಆದ್ರೆ ನಿಮ್ ಗಂಡಂದ್ರ ಹತ್ರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬಾರ್, ಆ ಬಾರ್ಗೆ 4,000 ವಸೂಲು ಮಾಡ್ತಾರೆ. ಎದುರುಗಡೆನೇ ಇದೆ ಬಾರ್, ಎಲ್ಲಿ ದೂರ ಇಲ್ಲೇ ನಮ್ಮ ಕೂಗಳಿತೆಯಲ್ಲಿ ಎದುರುಗಡೆ ಇದೆ ಬಾರ್. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ರೀತಿ ನಾವು ಗ್ಯಾರಂಟಿಗೆ ಮರಳಾಗಬಾರ್ದು. ಯಾವುದೇ ಸರ್ಕಾರ ಬರ್ಲಿ, ಯಾವುದೇ ರಾಜಕಾರಣಿ ಬರ್ಲಿ, ನಮಗೆ ಉಚಿತವಾದ ಶಿಕ್ಷಣ ಕೊಡ್ಬೇಕು, ಉಚಿತವಾದ ಆರೋಗ್ಯವನ್ನು ಕೊಡ್ಬೇಕು ಅಂತ ಹೇಳೋದು ಬಿಟ್ರೆ ಯಾವುದೇ ರೀತಿ ಗ್ಯಾರಂಟಿಗೆ ನಾವು ಯಾರು ಕೂಡ ಮರಳಾಗಬಾರ್ದು ಅಂತ ನಾನು ಈ ಕಾರ್ಯಕ್ರಮವನ್ನು ಮುಖಾಂತರ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಚರಿತ್ರ ಏನಂದ್ರೆ ಇಡೀ ವಿಶ್ವಕ್ಕೆ ಖ್ಯಾತಿಯನ್ನು ಪಡೆದಿರೋಂತ ಈಶಾ ನಮ್ಮ ಶಿವ ಕೂಡ ಬೆಳಗ್ಗೆ ಇದ್ರೆ ಮುಖ ಈ ಕಡೆ ಮಾಡಿರೋದು, ದರ್ಶನ ಬಾರೆ ಮಾಡ್ಬೇಕಾಗಿದೆ. ಎಂತ ಚರಿತ್ರ ನಮ್ ನಿರ್ಮಾಣ ಆಗಿದೆ ಅಂದ್ರೆ ನಮ್ಮ ಈಶಾ ಶಿವ ಕೂಡ ಬೆಳಗ್ಗೆ ಇದ್ರೆ ಬಾರ್ ದರ್ಶನ ಮಾಡೋಂತ ಕಾರ್ಯಕ್ರಮ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಿನದಾಗಿ ರಸ್ತೆಗಳ ನಿರ್ಮಾಣ ಆಗಿಲ್ಲ. ಇದನ್ನೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಬೇಕು. ನಮ್ಮ ಮಕ್ಕಳ ಭವಿಷ್ಯ ಮುಂದೆ ಇದೆ. ನಮ್ಮ ತಲಾಂತರ ಇಲ್ಲಿರೋರಂತ ಎಲ್ಲ ಒಂದು 30-40 ವರ್ಷ 50 ವರ್ಷ ಆಗಿದೆ. ಮುಂದೆ ನಮ್ಮ ಭವಿಷ್ಯ ಜಾಸ್ತಿ ಇದೆ. ಆದ್ರಿಂದ ನಾನು ಎಲ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷ ನಾನು ರಾಜಕೀಯಕ್ಕೆ ಬರ್ಬೋದು, ಬರ್ದೇ ಇರ್ಬೋದು, ನಾನು ಸಮಾಜ ಸೇವೆನೇ ಮಾಡ್ಕೊಂಡಿರ್ಬೋದು, ಯಾರೇ ನಮ್ಮ ಮನೆ ಬಾಗಿಲು ಮತ ಕೇಳಕ್ ಬಂದಾಗ ನೀವು ನಮಗೆ ಏನ್ ಗ್ಯಾರಂಟಿ ಕೊಡ್ತೀರಾ ಅನ್ನೋದನ್ನ ಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಏನ್ ರೂಪಿಸ್ಕೊಡ್ತೀರಾ ಅಂತ ಕೇಳೋ ಮುಖಾಂತರ ಮುಂದಿನ ದಿನಗಳಲ್ಲಿ ತಾವು ಮತವನ್ನು ಚಲಾಯಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಬಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ದು, ಈ ವೇಳೆ ಮಾತನಾಡಿದ ಅವರು 2028ಕ್ಕೆ ನಾನೇ ಸಿಎಂ ಆಗ್ತೀನಿ. ಈದ್ ಮಿಲಾದ್ ಹಬ್ಬದ ವೇಳೆ ದೇಶದ ಯಾವುದೇ ಭಾಗದಲ್ಲೂ ಹಿಂದೂಗಳು ಅಶಾಂತಿ ಉಂಟು ಮಾಡಿಲ್ಲ. ಆದರೆ ರಾಜ್ಯದ ಮದ್ದೂರು, ನಾಗಮಂಗಲ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ನಿಜವಾದ ಸೋದರತ್ವದ ಮೌಲ್ಯಗಳು ಕಾಣಿಸುತ್ತಿಲ್ಲ. ಈಗ ಕರ್ನಾಟಕದಲ್ಲಿ ಸಾಬ್ರ ಸರ್ಕಾರವೇ ಆಡಳಿತ ನಡೆಸುತ್ತಿದೆ. ನಮ್ಮ ಮುಖ್ಯಮಂತ್ರಿ ದಸರಾ ವೇಳೆ ಚಾಮುಂಡೇಶ್ವರಿಯ ಕುಂಕುಮ ಹಚ್ಚಿಕೊಳ್ಳುವುದಿಲ್ಲ, ಆದರೆ ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಟೋಪಿ ಧರಿಸಿ ಸಂತೋಷ ವ್ಯಕ್ತಪಡಿಸುತ್ತಾರೆ ಎಂದು ಟೀಕಿಸಿದರು. 2028ಕ್ಕೆ ಸನಾತನ ಧರ್ಮ ಉಳಿಯುವಂತವರು ಈ ರಾಜ್ಯದಲ್ಲಿ ನೇತೃತ್ವ ತಗೋಬೇಕು.
ಇವತ್ತ ಹಿಂದೂಗಳ ರಕ್ಷಣೆ ನಾವು ಮುಸಲ್ಮಾನರನ್ನ ಹೊಡೆಯಕ್ಕೆ ಹೇಳುವುದಿಲ್ಲ, ಆದ್ರೆ ಹಿಂದೂಗಳು ಉಳಿಬೇಕಲ್ಲ, ಹಿಂದೂಗಳ ದೇವಸ್ಥಾನ ಉಳಿಬೇಕಲ್ಲ, ಹಿಂದೂಗಳ ಕುಂಕುಮ ಉಳಿಬೇಕಲ್ಲ. ನಾವು ಯಾರಿಗೆ ಅನ್ಯಾಯ ಮಾಡಿದ್ವಿ? ಎಲ್ಲಿ ಬಾಂಬ್ ಹಾಕಿವಪ್ಪ ನಾವು? ಎಲ್ಲರೂ ಹಿಂದೂಗಳು ಜಗತ್ತಿನಾಗ ಬಾಂಬ್ ಹಾಕ್ಯಾರೇನ್ರಿ ಎಲ್ಲರೇ? ಮತ್ತು ಬಾಂಬ್ ಹಾಕೋರು ಯಾರದಾರ್ರಿ? ಪಾಕಿಸ್ತಾನದಾಗ ಏನಾರು ಹಿಂದೂಗಳು ಅದಾರೇನ್ರಿ? ಮಕ್ಕಳು ಅವ್ರ ಮಸೀದಿ ಮ್ಯಾಗ ಇವ್ರು ಬಾಂಬ್ ಹಾಕ್ತಾರೆ, ಇವ್ರ ಮಸೀದಿ ಮ್ಯಾಗ ಅವರ. ಇಲ್ಲಿ ನಮ್ಮ ಲೀಡರ್ಗಳು ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಎಲ್ಲಿವರೆಗೆ ಬಾಯಿ ಬಾಯಿ ಬರ್ತೈತನೋ ಅವರು 45ರಿಂದ 50% ಆಗುತ್ತಾನೆ ಬಾಯಿ ಬಾಯಿ. ಮುಂದೆ ನಿಮಗೆ ಮುಂದೆ ಮೂರೇ ಆಪ್ಷನ್ ಕೊಡ್ತಾರ ಅವ್ರು. ಪ್ರೀತಿಲಿ ಹೇಳ್ತಾರೆ ಇಸ್ಲಾಂ ಸೇರತ್ತೆ, ನೀವು ಸೇರೋದಿಲ್ಲ ತಿಳ್ಕೊಡಿ. ನಾ ಇರ್ತೀನಿ ಅಂದ್ರೆ ಹಿಂದೂ ಆಗೇ ಇರ್ತೀನಿ ಅಂದ್ರೆ ಎರಡನೇದು ಬೆದರಿಸ್ತಾರೆ, ಅಂಜಿಸ್ತಾರೆ, ಹೊಡಿತಾರೆ. ಅದಕ್ಕೂ ನೀವು ಒಪ್ಪಲಿಲ್ಲ ಅಂದ್ರೆ ಮುಂದೇನೋ ಸರ್ಕನ್ ಹೇ ಜುದಾ ಅಂತ ಕರೀತಾರೆ ಅವರು. ಅಂದ್ರೆ ಜಗತ್ತಿನಾಗ ಇಸ್ಲಾಂದವ್ರು ಬಿಟ್ಟರೆ ಭಾರತ ಯಾರೂ ಭೂಮಿ ಮ್ಯಾಗ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾಂಗ್ಲಾದೇಶನಾಗ ಏನಾಯ್ತು? ಹಿಂದೂ ಮಾಸ್ತಗಳನ್ನ ಪೊಲೀಸರನ್ನ ಜಬರ್ದಸ್ತಿ ನಿಂದಿಸಿ ರಾಜೀನಾಮೆ ತಗೊಂಡ್ರು. ನಾಳೆ ಬಾಂಗ್ಲಾದೇಶದಾಗ ಆಗೈತಿ, ಪಶ್ಚಿಮ ಬಂಗಾಳದಾಗ ಆಗ್ತಾ ಇದೆ, ಕೇರಳದಾಗ ಆಗ್ತಾ ಇದೆ. ಗೋವಂಶ ಉಳಿಬೇಕು, ಹಿಂದೂಗಳು ಉಳಿಬೇಕಾದ್ರೆ ಈ ಅಡ್ಜಸ್ಟ್ಮೆಂಟ್ ಗಿರಿಕುಗಳು ಏನದ ಕರ್ನಾಟಕದಾಗ ರಾತ್ರಿ ಎಲ್ಲ ಕೂಡೇ ಇರ್ತಾರೆ, ಮುಂಜಾನೆ ವಿಧಾನಸಭೆಯಲ್ಲಿ ನಾಟಕ ಮಾಡ್ತಾರೆ. ನಮ್ಮವ್ರು ಹೇಳ್ತಿರ್ತಾರೆ ಭಾಳ ಏನೋ ಒಂದು ಸ್ವಲ್ಪ ಒಂದು ಹೆಚ್ಚಿಗೆ ಮುಂದೆ ಹೋಗಿ ಮಾತಾಡೋದಕ್ಕೆ ಅವ್ರು ಯತ್ನ ಕೇಳ್ತಾನೆ ಡಿ ಕೆ ಶಿವಕುಮಾರ್, ಕೂತ್ಕೊಳ್ಳೋ ನಿಮಗೆಲ್ಲ ಫೈಲ್ ನಾನು ಬೆಳ್ಳಿದೆ ಅಂತ ಹೇಳ್ತಾನೆ. ಈ ನಮ್ಮ ವಿರೋಧ ಪಕ್ಷನಾಗಿದ್ದರೆ ನಿಮಗಂದಲ್ಲ ಡಿ ಕೆ ಶಿವಕುಮಾರ್ ಅವರು, ನಾನು ವ್ಯವಸ್ಥೆ ಬಗ್ಗೆ ಮಾತಾಡಿದ್ದೀನಿ ಈ ನಾಟಕ ಕಂಪನಿ. ಇನ್ನು ಗೋದಾನ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಭಾಗವಹಿಸಿ ಮಾತನಾಡಿ, ದೇಶದಲ್ಲೇ ಯಾರೂ ಮಾಡದ ಗೋದಾನ ಕಾರ್ಯಕ್ರಮ ಹರೀಶ್ ರೆಡ್ಡಿ ಮಾಡುತ್ತಿದ್ದು, ಇದೇ ಮೊದಲ ಬಾರಿಗೆ ಗೋವುಗಳನ್ನು ದಾನ ಮಾಡುತ್ತಿರುವುದು ನೋಡಿರುವುದು ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗೋವನ್ನ ಕಳ್ಳತನ ಮಾಡ್ತೀಯಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ. ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದನೇ ಬಿದ್ದೋಗತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ನಾನು ಅದಕ್ಕೋಸ್ಕರ ಸರ್ಕಾರ ಉಳಿಬೇಕಾ, ಗೋದಾನವನ್ನ ಮಾಡಂತ ಸ್ಕೀಮ್ ತನ್ನಿ. ಸರ್ಕಾರ ಕಳ್ಕೋಬೇಕಾ, ಗೋ ಹತ್ಯೆ ನಡೀತಾ ಇದೆಯಲ್ಲ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ, ಇದರಿಂದ ನಿಮ್ಗೆ ಸರ್ಕಾರ ಉಳಿಯಲ್ಲ. ನಾವು ಹೇಳ್ತೇವೆ 3 ಜನ ತಾಯಂದ್ರು ಜನ್ಮ ಕೊಟ್ಟಂತ ತಾಯಿ, ಭಾರತ್ ಮಾತೆ 2ನೇದು, ಗೋಮಾತೆ 3ನೇದು. ಈ 3 ಮಾತೆಯವರಿಗೆ ಯಾರ್ಯಾರು ಗೌರವದಿಂದ ನಡ್ಕೋತಾರೋ, ಯಾರ್ಯಾರು ರಕ್ಷಣೆ ಕೊಡ್ತಾರೋ ಖಂಡಿತ ಅವ್ರಿಗೆ ಅನುಕೂಲ ಆಗತ್ತೆ. ಇವತ್ತು ದೇಶದಲ್ಲಿ, ಪ್ರಪಂಚದಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿಗೆ ಯಾಕೆ ಗೌರವ ಅಂತಂದ್ರೆ ಗೋವನ್ನು ರಕ್ಷಣೆ ಮಾಡ್ತಾರಂತ ವ್ಯಕ್ತಿ ನರೇಂದ್ರ ಮೋದಿ. ಆ ಹೆಸರನ್ನ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ತಗೊಂಡ್ರೆ ಬಹಳ ಒಳ್ಳೇದಾಗತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿಗೆ ಭಾಷಣ ನಾನು ಮಾಡಲ್ಲ. ಇವ್ರು ಮಾಡಿರೋಂಥ ಕಾರ್ಯ, ಹರಿಕೃಷ್ಣ ಫೌಂಡೇಶನ್ ಮಾಡಿರೋಂಥ ಕೆಲಸ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಮಾದರಿ ಕಾರ್ಯಕ್ರಮ ಇವ್ರು ಮಾಡ್ತಾ ಇದ್ದೀರಾ. ಇಲ್ಲಿ ಮಾಡ್ತಾ ಇರೋಂಥ ಎಲ್ಲ ಯುವಕರು ನೋಡಿದೆ, ಎಲ್ಲ ಹೊಸ ಯುವಕರು, ಆ ಎಲ್ಲ ಯುವಕರು ಉತ್ಸಾಹ ನೋಡಿದೆ ನಾನು. ಗೋಮಾತೆ 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 ಅಂತೇಳಿ 15 ದಿನ ತಿಂಗಳಲ್ಲೇ ಈ ಕಾರ್ಯಕ್ರಮ ಅವ್ರು ಮಾಡಿರ್ಬೇಕಾದ್ರೆ ರಾಜ್ಯದಲ್ಲಿ ಅನೇಕ ಈ ರೀತಿ ಸಂಘ ಸಂಸ್ಥೆಗಳಿದೆ. ಹರಿಕೃಷ್ಣ ಫೌಂಡೇಶನ್ ಕೆಲಸ ಮಾಡಿದ್ದಾರೆ. ಪ್ರತಿ ಮನೆಗೆ, ಹಳ್ಳಿಗಳಿರಂತ ಮನೆಗಳಿಗೆ ಹಸು ಕೊಡಂತ ಪ್ರಯತ್ನ 101 ಹಸು ಏನು ಕೊಟ್ಟಿದ್ದಾರೆ. ಶಕ್ತಿ ಮೀರಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯವೇ ಗೋಮಯ ಆಗತ್ತೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ರೆ ನಮ್ಮ ಧರ್ಮನೂ ಉಳಿಯುತ್ತೆ, ನಮ್ಮ ದೇಶನೂ ಉಳಿಯುತ್ತೆ. ಗೋವನ್ನು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಂತ ಹೆಂಗಸರು, ಮಕ್ಕಳು, ಮನಮಂದಿ ಸಂಸ್ಕಾರವಂತರಾಗ್ತಾರೆ, ಸಂಸ್ಕೃತಿವಂತರಾಗ್ತಾರೆ. ಆ ದಿಕ್ಕಿನಲ್ಲಿ ಬೇರೆ ಸಂಘ ಸಂಸ್ಥೆಗಳು ಕೂಡ ಈ ಮಾದರಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇನ್ನು ಬ್ರಹ್ಮಾಂಡ ಗುರೂಜಿ ಗೋವುಗಳ ಮಹತ್ವದ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜ ಸ್ವಾಮಿಗಳು ಪ್ರವಚನ ನೀಡಿದರೆ, ಚಲನಚಿತ್ರ ನಟಿಯರು ಗೋದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂತಸ ವ್ಯಕ್ತಪಡಿಸಿದರು.
ಆ ಹುಡುಗ ಪಾಪ ಅಷ್ಟು ಮಾತ್ರ ಇವತ್ತು ಗೋ ರಕ್ಷಣೆ ಮಾಡ್ತಾ ಇದೆ, ನನ್ನ ಕೈ ಏನು ಸೇವೆ ಆಗುತ್ತೆ ಅಂತ ಏನಾದ್ರು ಕೇಳಿದ್ರ ಏನಿಲ್ಲ. ಏನಾಗ್ತಾರೆ ಸ್ವಾಮಿ ಊಟ? ಈ ಕಾರ್ಯಕ್ರಮ ಆದ ತಕ್ಷಣ ಬಿಸಿಬೇಳೆ ಭಾತ್ ಕೊಡ್ತೀರಾ, ಮೊಸರನ್ನ ಕೊಡ್ತೀರಾ, ತಿನ್ನೋ ಯೋಚನೆ ಮಾಡ್ತಿರ್ತೀರಾ. ಜೀವನ ಪರ್ಯಂತ ನೀವು ಕರ್ಮ ಕೈಯಲ್ಲ. ಯಾವತ್ತು ತಿಳ್ಕೊಳ್ಳಿ, ಬಂದ ಕ್ಷೇತ್ರದಲ್ಲಿ ಒಂದು ಗೋವನ್ನ ಪ್ರದಕ್ಷಿಣೆ ಮಾಡಿದ್ರೆ ಸಾಕು. ಬೇಜಾವಶ್ಯಗಳು ಹೇಳಿದ ಹಾಗೆ ಯತ್ನಾಳವ್ರಿಗೂ ವಿಚಾರ ಹೇಳಿದ್ದಾರೆ. ಯಾವತ್ತು ಒಂದು ಗೋ ಪೂಜೆ ಮಾಡಿದ್ರೆ ಸಾಕು, ಮುಟ್ಟೋರು ಮುಕ್ಕೋಟಿ ದೇವತೆಗಳಿಗೂ ನಮಸ್ಕಾರ, ಯಜ್ಞ ಪೂಜಾದಿಗಳು ಯಾವುದೂ ಬೇಡ ಅಂತ ಹೇಳಿದ್ರೆ ಒಂದು ಪ್ರದಕ್ಷಿಣೆ ಮಾಡಿದ್ರೆ, ಅದರ ಸೆಗಣಿಯನ್ನ ತೆಗೆದು ದಿನನಿತ್ಯ ಬಾಚಿಯ ಮನೆ ಮುಂದೆ ಸಾರಿಸಿದ್ರೆ ಯಾವ ರಾಕ್ಷಸ ಗುಣಗಳು ಒಳಗೆ ಬರಲ್ಲ. ಗೋಮೂತ್ರವನ್ನ ದಿನನಿತ್ಯ ಕುಡಿದರೆ ವಿಶೇಷವಾಗಿರ್ತಕ್ಕಂಥ ಅಮೃತವಾಗತ್ತೆ ದೇಹ ಅಂತ ಹೇಳುತ್ತೆ. ಅದಕ್ಕೆ ಎಲ್ಲರೂ ಪಂಚಗವ್ಯವನ್ನ ಕೊಟ್ಟು ಮನೆಯನ್ನ ಪ್ರೋಕ್ಷಣೆ ಮಾಡ್ತಾರೆ. ಇವತ್ತು ಗೋವಿಗೆ ಸಂರಕ್ಷಣೆ ಅಂದ್ರೆ ಯಾರು ಅಂತ ಹೇಳ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಯತ್ನಾಳ್ ಒಂದು ಪ್ರಶ್ನೆ ಇತ್ತು, ಏನು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಆದಾಗ ಯಾರನ್ನೂ ತಡೆಯಕ್ಕೆ ಸಾಧ್ಯವಿಲ್ಲ, ಅವರದೇ ರಕ್ಷೆ ಅಂತ. ಇನ್ನು ಮೇಲೆ ಖಂಡಿತ ಕುಜ ಮತ್ತು ಬುಧ ಜಾಸ್ತಿ ಆಗ್ತಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಜಾಸ್ತಿ ಬರ್ತಾರೆ, ಒಳ್ಳೆ ಜನನೂ ಬರ್ತಾರೆ. ಯಾರ ಕಿವಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಹಿತ್ತಾಳಿ ಕಿವಿಗಳು ಆಗಬೇಡಿ. ನಿಮ್ಮ ನಿರ್ಧಾರವನ್ನು ತಗೊಂಡು ಧರ್ಮೋ ರಕ್ಷತಿ ರಕ್ಷಿತ ಅಂತ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ರೆ ವಿಶೇಷತೆ ಅನ್ನೋದು ಸತ್ಯ. ಬಂಧುಗಳೇ, ನಾವೆಲ್ಲರೂ ಯೋಚಿಸುವುದಾದರೆ ಈ ಕಾಮಧೇನುವಿನ ಬಗ್ಗೆ ಯೋಚನೆ ಮಾಡಿ ನಾವು ಹೇಳುವುದಾದ್ರೆ ಒಂದು 4 ಗಂಟೆಗಳು ಬೇಕು. ಒಂದು ಸಣ್ಣ ವಿಷಯವನ್ನು ಹೇಳ್ತೀನಿ. ಗೋಮೂತ್ರ, ಗೋಮಯದಿಂದ ಮತ್ತು ಪಂಚಗವ್ಯಗಳಂತೆ ಏನಿದ್ದಾವೋ ಹಾಲು, ಮೊಸರು, ತುಪ್ಪ ಮತ್ತು ಗೋಮೂತ್ರ ಮತ್ತು ಸಗಣಿ, ಈ 5 ವಸ್ತುಗಳಿಂದಲೇ ನಮ್ಮ ಶರೀರದಲ್ಲಿರ್ತಕ್ಕಂಥ ವಾತಜಗಳು, ಪಿತ್ತಜಗಳು, ಕಫಜಗಳು ಎಲ್ಲಾ ರೋಗಗಳನ್ನು ಹೋಗಲಾಡಿಸುವಂತಹ ಗುಣ ಒಂದು ಗೋಮಾತೆಯ ಮೂತ್ರದಲ್ಲಿ, ಕ್ಷೀರದಲ್ಲಿ, ಮೊಸರಿನಲ್ಲಿ ಮತ್ತು ತುಪ್ಪದಲ್ಲಿದೆ ಎನ್ನುವಂಥದ್ದನ್ನ ನಾವು ಯಾರು ಮರೆಯುವಾಗಿಲ್ಲ. ಅಂತಹ ಪ್ರಭುಚಿನ್ನವಾದ ಮಾನವನ ದೇಹಕ್ಕೆ ನೋಡಿ, ಜೀವಕೋಶಗಳನ್ನು ಉತ್ಕೃಷ್ಟ ಸ್ಥಿತಿಗೆ ಕೊಂಡೊಯ್ಯುವಂತಹ ಒಂದು ಶಕ್ತಿಯನ್ನ ನಾವೆಲ್ಲರೂ ಬೆಳೆಸಬೇಕಾಗುತ್ತೆ. ಪಾಲನೆ, ಪೋಷಣೆ ಮತ್ತು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಯಾರು ಅದನ್ನ ಹತಗೈದು, ನಾಶಗೈದು ಭಾರತೀಯ ಸಂಪ್ರದಾಯವನ್ನ ಭವಿಷ್ಯೋತ್ತರ ಪದವಿಗಳಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ನಮಗೆ ನನ್ನನ್ನು ಕರೆಸಿದ್ದಕ್ಕೆ ಹರೀಶ್ ರೆಡ್ಡಿ ಅಣ್ಣಗೆ ತುಂಬ ಧನ್ಯವಾದಗಳು. ಮತ್ತು ಗೋವು ಅನ್ನೋದು ಒಂದು ಪುಣ್ಯವಾದದ್ದು, ಯಾಕಂದರೆ ಅದು ದೇವ್ರಿಗೆ ಸಮಾನ. ನಾವು ಹೆಂಗೆ ದಿನ ಹೆಂಗೇನು ಹಾಲು, ತುಪ್ಪ, ಮೊಸರು ಎಲ್ಲ ಉಪಯೋಗಿಸ್ತೀವಿ, ನಮಗೂ ಉಪಯೋಗಿಸಿರೋದೇ ಆ ಗೋವಿಂದ ಬರೋದೇ ಆ ದೇವ್ರಿಗೂ ಉಪಯೋಗಿಸ್ತಾರೆ. ಅಂತಹ ಪುಣ್ಯವಾದದ್ದು ಗೋವನ್ನು ನಮ್ಮ ಹರೀಶ್ ರೆಡ್ಡಿ ಅಣ್ಣ ಅವರು ದಾನ ಮಾಡ್ತಾ ಇದ್ದಾರೆ. ಇನ್ನಷ್ಟು ತುಂಬ ಕಾರ್ಯಕ್ರಮಗಳು ಚೆನ್ನಾಗಾಗಿ ಎಲ್ಲ ದಾನಗಳು ಚೆನ್ನಾಗಿ ಮಾಡಬೇಕು ಅಂತ ನಾನು ಹರೀಶ್ ರೆಡ್ಡಿ ಅಣ್ಣ ಅವ್ರಿಗೆ ಎಲ್ಲ ಒಳ್ಳೇದಾಗಬೇಕಂತ ಬೇಡ್ಕೋತಾ ಇದ್ದೀನಿ. ಧನ್ಯವಾದ. ಒಡ್ರೆಪಾಳ್ಯ ಹೆಚ್ಚಾಪ್ ಸೀಮೆ ಹಸು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಒಡ್ರೆಪಾಳ್ಯ ಹರೀಶ್ ರೆಡ್ಡಿ ಅವರು ಗೋದಾನದಲ್ಲಿ ನಮಗೊಂದು ಹಸು ಕೊಟ್ಟಿದ್ದಾರೆ. ಬಡವರು ಅಂತ ಕೊಟ್ಟಿದ್ದಾರೆ. ಒಂದು ಸಂತೋಷ ಆಗ್ತಿದೆ. ಹಸು ಕೊಟ್ಟವರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರು ಕೋಳಿ ಸಾಕಾಣಿಕೆಯನ್ನು ಲಾಭದಾಯಕ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಅದರ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಶಿಡ್ಲಘಟ್ಟ ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಪಶು ಆಸ್ಪತ್ರೆಯ ಆವರಣದಲ್ಲಿ ಪಶುಪಾಲನಾ ಮತ್ತು ಸೇವಾ ಇಲಾಖೆಯ ವತಿಯಿಂದ ಮಹಿಳೆಯರಿಗೆ ಉಚಿತವಾಗಿ ಮೈಸೂರು ತಳಿಯ ನಾಟಿ ಕೋಳಿ ಮರಿಗಳನ್ನು ವಿತರಿಸಿ ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಮಾತನಾಡಿದರು. ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ರೈತರಿಗೆ ಮತ್ತು ಬಡವರ ಆದಾಯವನ್ನ ಹೆಚ್ಚಿಸುವ ಸಲುವಾಗಿ ನಾಟಿ ಕೋಳಿ ಪಾಲನೆ ಮಾಡಲು ಪ್ರೋತ್ಸಾಹಿಸುವ ಸಲುವಾಗಿ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದವರಿಗೆ ಉಚಿತವಾಗಿ ನಾಟಿ ಕೋಳಿ ಮರಿಗಳನ್ನು ವಿತರಿಸಲಾಗಿದೆ. ನಾಟಿ ಕೋಳಿ ಮತ್ತು ಅದರ ಮೊಟ್ಟೆಯ ಬೇಡಿಕೆ ಹೆಚ್ಚಾಗಿದ್ದು, ಈ ಯೋಜನೆಯನ್ನ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ನಾನು ಡಾಕ್ಟರ್ ವಿ ಶ್ರೀನಾಥ್ ರೆಡ್ಡಿ, ಮುಖ್ಯ ಪಶುವೈದ್ಯಾಧಿಕಾರಿಗಳು, ಆಡಳಿತ, ಪಶು ಆಸ್ಪತ್ರೆ, ಶಿಡ್ಲಘಟ್ಟ. ಈ ದಿನ
ನಾವು ಸುತ್ತಲಲ್ಲಿ ನಾಟಿ ಕೋಳಿ ಮರಿಗಳ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದಂಥ ಜಿ ಎನ್ ರವಿಕುಮಾರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾಟಿ ಕೋಳಿ ಮರಿಗಳ ಮೊಟ್ಟೆ ಮತ್ತು ಕೋಳಿಗಳ ಒಂದು ಬೇಡಿಕೆ ಜಾಸ್ತಿ ಆಗಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇತರ ಕೋಳಿ ಸಾಕಾಣಿಕೆಗೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಮತ್ತು ಗ್ರಾಮೀಣ ಭಾಗದ ಸಣ್ಣ ರೈತರು, ಕೃಷಿ ಕಾರ್ಮಿಕರ ಒಂದು ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಉಚಿತವಾಗಿ ಕೋಳಿ ಮರಿಗಳನ್ನು ಕೊಡುವಂಥ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲನೂ ತಾವೆಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾಟಿ ಕೋಳಿ ಮರಿಗಳ ವಿತರಣಾ ಕಾರ್ಯಕ್ರಮದಲ್ಲಿ 70 ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು, ಇದರಲ್ಲಿ 6 ಜನ ಪರಿಶಿಷ್ಟ ಜಾತಿಯವರಿಗೆ, 59 ಜನ ಪರಿಶಿಷ್ಟ ಪಂಗಡದವರಿಗೆ ಮತ್ತು 5 ಜನ ಸಾಮಾನ್ಯ ವರ್ಗದವರಿಗೆ, ರೈತ ಮಹಿಳೆಯರಿಗೆ ಉಚಿತವಾಗಿ ಕೋಳಿ ಮರಿಗಳನ್ನು ಕೊಡುವಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಭಾಗದ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮದ ಯೋಜನೆಯ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿಟ್ಟು ನಾನು ವಿನಂತಿ ಮಾಡ್ತೀನಿ ಸರ್. 20 ಕೋಳಿ ಮರಿಗಳು, ಒಬ್ಬ ರೈತ ಮಹಿಳೆಯರಿಗೆ 20 ನಾಟಿ ಕೋಳಿ ಮರಿಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಯಾಗಿದೆ. ಕಾರ್ಯಕ್ರಮದಲ್ಲಿ ಪಶು ಇಲಾಖೆಯ ಡಾಕ್ಟರ್ ನಿತಿನ್ ಕುಮಾರ್, ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಸೌಮ್ಯ, ಜಾನುವಾರು ಅಧಿಕಾರಿ ವೀರೇಶ್, ಸಿಬ್ಬಂದಿಗಳಾದ ಪುಷ್ಪ, ಅನಿಲ್, ಮಂಜು ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಇಎಂಐ ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 ಇಎಂಐ ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ಇಎನ್ಟಿ ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ಐಸಿಯು, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯ
ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಕರ್ತವ್ಯ ನಿರ್ವಹಣೆ, ಸ್ವಚ್ಛತೆ ಮತ್ತು ಅನುದಾನ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ಹಲವು ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ತರಕಾರಿ ತಗೊಂಡ್ರೆ ಜಿಎಸ್ಟಿ ಹಾಕ್ತಾರೆ, ನೀವು ತಗೊಂಡ್ರು ಹಾಕೋದು ಏನ್ರಿ ಅನ್ಯಾಯ ಇದು? ಜಿಎಸ್ಟಿ ಇಲ್ಲ, ಹಿಂಗೆ ನಮ್ಮಲ್ಲಿ ಬೇಕಾದ್ರೆ ಜಿಎಸ್ಟಿ ಇದು. ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು, ಮುದಿಮಡುಗು, ಬೈರಗಾನಪಲ್ಲಿ, ಗೌನಿಪಲ್ಲಿ, ಕುರಿಗೆಪಲ್ಲಿ ಸೇರಿದಂತೆ ಮತ್ತಿತರ ಪಂಚಾಯಿತಿಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿದ್ದಾರೆ. ಕಚೇರಿಗಳ ದಾಖಲಾತಿಗಳನ್ನು ಪರಿಶೀಲಿಸುವಾಗ ಮತ್ತು ಗ್ರಾಮಸ್ಥರ ದೂರುಗಳನ್ನು ಆಲಿಸುವಾಗ ಹಲವು ಗಂಭೀರ ಲೋಪಗಳು ಕಂಡುಬಂದಿವೆ. ಕುಡಿಯುವ ನೀರಿನ ಮೂಲದ ಬಳಿ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ಮತ್ತು ಕಚೇರಿಗೆ ಸಂಬಂಧಿಸಿದ ಪ್ರಮುಖ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಿಸದ ಬಗ್ಗೆ ಗ್ರಾಮಸ್ಥರು ಗಮನ ಸೆಳೆದರು. ಇದರಿಂದ ಸಿಟ್ಟಿಗೆ ಉಪಲೋಕಾಯುಕ್ತರು ತಕ್ಷಣವೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ನರೇಗಾ ಕಾಮಗಾರಿಗಳಲ್ಲಿ ಅಕ್ರಮ ಜಲಗಾರನ ಹಾಜರಿ ಪುಸ್ತಕ ಇಲ್ಲದಿರುವುದು ಹಾಗೂ ಕೆಲವು ಸಿಬ್ಬಂದಿ ಮೌಖಿಕವಾಗಿ ಕೆಲಸ ಮಾಡುತ್ತಿರುವ ಬಗ್ಗೆಯೂ ಪ್ರಶ್ನಿಸಿ ಸೂಕ್ತ ವಿವರಣೆ ಪಡೆದಿದ್ದಾರೆ. ಈ ಪಂಚಾಯತ್ ರಾಜ್ ಮಾಡಿದ ಉದ್ದೇಶ ಜನಗಳಿಗೆ ಅಧಿಕಾರ ಡಿಸ್ಟ್ರಿಬ್ಯೂಷನ್ ಆಗಲಿ ಅಂತ, ಹಳ್ಳಿಗೂ ಗ್ರಾಮಕ್ಕೂ ಅಧಿಕಾರ ಡಿಸ್ಟ್ರಿಬ್ಯೂಷನ್ ಆಗಿ ಜನಗಳು ಒಳ್ಳೆಯದಾಗಲಿ ಅಂತ. ನಮ್ಮ ದುರಾದೃಷ್ಟ ಈ ಎಲ್ಲಿ ಪವರ್ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಆಗಿದೆಯೋ ಅಲ್ಲೆಲ್ಲ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಬಂದಟ್ಟಾಯ್ತು ಅದು ನಮಗೆ. ಆಮೇಲೆ ಗೌನ್ಪಲ್ಲಿಯಲ್ಲಿ ನೋಡಿದ್ವಿ ನಾವು, ಆ ಅಮ್ಮ ಬಂದೇ ಇಲ್ಲ. ನಾನು ಬೆಂಗಳೂರಲ್ಲಿ ಒಂದು ಹಿಡಿದೆ, ಏನು BBMPಯಲ್ಲಿ ಅಮ್ಮನ ಪರವಾಗಿ ಬಂದು ಮಗ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಇವತ್ತು ಗೌನ್ಪಲ್ಲಿಯಲ್ಲಿ ಅಮ್ಮನ ಪರವಾಗಿ ಬಂದು ಮಗ ಕೆಲಸ ಮಾಡೋದು. ನಾನೇ ಸೂಪರ್ವೈಸ್ ನೋಡ್ಕೊತೀನಿ ಸರ್ ಅಂತ. ನಾವು ಅದು ಇದು ನೋಡಿದ ತಕ್ಷಣ ಬೆಬೆಬ ಅಂದ್ಬಿಟ್ಟ. ಆಮೇಲೆ ಇನ್ನೊಂದು ಆಘಾತವಾದ ಕೆಲಸ ಆಗಿದ್ದು ಅಂದರೆ, ಅವನು ಯಾರೋ ನಾರಾಯಣ ಶ್ರೀನಿವಾಸನ ಅವನು 3 ಲಕ್ಷ ಕೊಟ್ಟಿದ್ದೀನಿ, ನನಗೆ ರಿಸಿಪ್ಟ್ ಕೊಟ್ಟಿಲ್ಲ ಅಂತ. ಅದು ಕೊಟ್ಟರೆ ಅಲ್ಲಿ ಪಾಸ್ ಆಗಬೇಕು, ರೆಸಲ್ಯೂಷನ್ ಪಾಸ್ ಮಾಡಿ ಕೊಡಬೇಕು, ಏನಿಲ್ಲ. ಇವನು 3 ಲಕ್ಷ ಕೊಟ್ಟಿದ್ದೀನಿ ಅಂತ ಒಪ್ಕೊತಾನೆ ಅಕೌಂಟೆಂಟು. ಆಮೇಲೆ ತಮಾಷೆ ಏನು ಅಂದರೆ, ಇವನು ಕಲೆಕ್ಷನ್ ಡೈಲಿ 10,000 ರೂಪಾಯಿ ಕಲೆಕ್ಷನ್ ಮಾಡ್ತಾನೆ ವಿತೌಟ್ ಪರ್ಮಿಷನ್ನು. ಅಲ್ಲಿ ಡಿಪಾಸಿಟ್ ಮಾಡಿದ್ದಾನೆ, ಇವನು ಡಿಪಾಸಿಟ್ ಮಾಡ್ಕೊತಾ ಇದ್ದಾನೆ ಫೆಬ್ರವರಿಯಿಂದ. ಇವನಿಗೆ ಲೈಸೆನ್ಸೇ ಕೊಟ್ಟಿಲ್ಲ ಪಂಚಾಯತಿಂದ. ಇವನು ಟೋಲ್ ಕಲೆಕ್ಷನ್ ಮಾಡೋದು, ಫೀಸ್ ಕಲೆಕ್ಷನ್ನು. ಅವನು 1,000 ಬರುತ್ತೆ ಅಂತ ಹೇಳ್ತಾನೆ, ಲೋಕಲ್ನವ್ರು 10,000 ಬರುತ್ತೆ ಅಂತ ಹೇಳ್ತಾರೆ. ತಿಂಗಳಿಗೆ 3 ಲಕ್ಷ ನಿಂದೋಯ್ತು. ಅದಲ್ಲಿ ಸುಮ್ಮನೆ ಅವನು 20-30 ವರ್ಷ ಮಾಡ್ತಾನೆ, ಅನುಭವಿಸ್ತಾ ಅವನು.
ಈ ಥರ ಗ್ರಾಮ ಪಂಚಾಯತಿಗಳು ಮಾಡ್ತಾಯಿದ್ರೆ ಹೆಂಗೆ ಉದ್ಧಾರ ಆಗುತ್ತೆ ಗ್ರಾಮ ಪಂಚಾಯತ್? ಅವರು ನಾಟ್ ಓನ್ಲಿ ಚೀಟೆಡ್ ಗ್ರಾಮ ಪಂಚಾಯತಿ, ಚೀಟೆಡ್ ಜನರಲ್ ಪಬ್ಲಿಕ್, ಚೀಟೆಡ್ ದಿ ಗೌರ್ಮೆಂಟ್. ಇಂಥವೆಲ್ಲ ಅವಕಾಶ ಇಲ್ಲ ಅಂತವ್ರು ಹೇಳಿದ್ದೀನಿ. ನಮ್ಮ ಇವರು ಆಲ್ರೆಡಿ ಆಮೇಲೆ 15 ವರ್ಷದಿಂದ 72 ಅಂಗಡಿಗಳು ಆಕ್ಷನ್ ಮಾಡೋದಲ್ಲ, ಸಬ್ಲೀಸು ಆಗಿದೆ. ಅಲ್ಲಿ ಇವತ್ತು ಲೀಸ್ ಮಾಡಿ 5,000 ಬರ್ಬೋದು, 3,000 ಬರ್ಬೋದು, 1,000 ಕೊಟ್ಟಿದ್ದಾರೆ. ಅವರು ಅಧ್ಯಕ್ಷರಿಗೆ ಆಲ್ರೆಡಿ ಇವರು ಪಾರ್ಟಿ ನಮ್ಮ ಪಂಚಾಯತ್ ರಾಜಕ್ಕೆ ಪಾರ್ಟ್ 3 ಏನಾ ನೀವು ಮಾಡೋದು? ಪಾರ್ಟ್ 3 ಏನಲ್ಲಿ ಆಲ್ರೆಡಿ ಶೋಕಾಸ್ ನೋಟಿಸ್ ಕೊಟ್ಟಿದೆ, ಡಿಸ್ಕ್ವಾಲಿಫಿಕೇಷನ್ಗೆ ರೆಕಮೆಂಡ್ ಮಾಡ್ತಾರೆ. ಅದು ಕಾನೂನುಬದ್ಧವಾಗಿ ಮಾಡ್ತೀವಿ. ಈ ಥರ ಆದರೆ ಅಮ್ಮನ ಅಧ್ಯಕ್ಷ ಅಮ್ಮ ಮಗ ಬಂದು ಕೆಲಸ ಮಾಡೋದು. ನಾವು 4 ಕ್ವಶನ್ಸ್ ಕ್ರಾಸ್ ಮಾಡಿದ ತಕ್ಷಣ ಬ್ಯಾ ಅಂದ್ಬಿಟ್ಟ. ಈ ಥರ ವ್ಯವಸ್ಥೆ ಇದೆ. ಇದು ಅವನು ಉಪಾಧ್ಯಕ್ಷ, ನಾನು ಉಪಾಧ್ಯಕ್ಷ ಮಾತಾಡಬೇಕು ಅಂತ ನಾನು ಅವನೇ ಅಂದ್ಕೊಂಡೆ. ಲಾಸ್ಟ್ ಎಲ್ಲಿ ಉಪಾಧ್ಯಕ್ಷ ಹೆಸರೇ ಅಂದ ತಕ್ಷಣ ಅವ್ನು ಹೆಂಡ್ತಿ ಅಂತಾನೆ. ಅವನು ಹೆಂಡ್ತಿ ಪರವಾಗಿ ಉಪಾಧ್ಯಕ್ಷ, ಅವ್ರ ಮಗ ಮತ್ತು ಗಂಡ ಉಪಾಧ್ಯಕ್ಷ ಪರವಾಗಿ. ಈ ಥರ ವ್ಯವಹಾರ ನಡೆದು ತಪ್ಪು. ಹೆಂಡ್ತಿ ಮೆಂಬರ್ ಆದರೆ ಗಂಡ ಬಂದು ವ್ಯವಹಾರ ಮಾಡೋಕ್ಕಾಗಲ್ಲ, ಹೆಂಡ್ತಿನೇ ಮಾಡಬೇಕು. ಇವ್ರು ಏನು ಮಾಡ್ತಾರೆ, ಎಲ್ಲ ವ್ಯವಹಾರ ಮಾಡಿಬಿಡ್ತಾರೆ. ಆ ಎಮ್ಮನ ಬರೀ ಸಿಗ್ನೇಚರ್ ಹಾಕ್ಸ್ತಾರೆ. ಆ ಥರ ಆಗುತ್ತೆ ಇದು. ಅದು ನಮ್ಮ ದಿಮ್ಮಲಲ್ಲಿ ಇತ್ತಲ್ಲ ಅಧ್ಯಕ್ಷ, ಅವನ ಹೆಂಡ್ತಿನ ಅವನ ಅಧ್ಯಕ್ಷನ, ಅವನೇ ಅಧ್ಯಕ್ಷನ. ಯಾಕಂದರೆ ಇದೆಲ್ಲ ಬರೀ ಈ ಥರ ನಮಗೆ ಗೊತ್ತಾಗೋದೇ ಇಲ್ಲ. ನೀರೇ ಇಲ್ಲ ಅಧ್ಯಕ್ಷ, ನಿಮ್ಮ ಊರಲ್ಲಿ ನೀರೇ ಇಲ್ಲ. ಈ ಥರ ಅದು ಏನಾಗುತ್ತೆ? ಈ ಥರ ಸ್ವಲ್ಪ ನಾವು ನಿರ್ದಾಕ್ಷಿಣ್ಯವಾಗಿ ಇದೆಲ್ಲ ಕೆಲಸ ಮಾಡಲೇಬೇಕು. ನಾವು ಮಾಡೋದೆಲ್ಲ ನಿಮ್ಮ ಸಹಕಾರ ಇದೆ. ಬೆಳಗ್ಗಿಂದ ನಮ್ಮ ಜೊತೆಯಲ್ಲಿ ಪಾಪ 10 ಗಂಟೆಯಿಂದ ನೀವು ಇವಾಗ 9 ಗಂಟೆ ಆಗಿದೆ, 9 ಗಂಟೆ ಇದ್ದೀರಿ. ನಿಮ್ಮ ಪ್ರೆಸ್ ಬರೆಯೋಕ್ಕಾಗದೇ ಇದ್ದರೂ ಪಾಪ ಹೊರಟಾಗಿದ್ದೀರಿ. ನಿಮ್ಮ ಒಂದು ಏನು ಜನಸೇವೆ ಮಾಡಬೇಕು ಅಂತ ಇಚ್ಛೆ ಇದೆಯಲ್ಲ, ಅದಕ್ಕೆ ನಾನು ಎಲ್ಲ ನಮ್ಮ ಪತ್ರಕರ್ತರಿಗೆ ಧನ್ಯವಾದ ಕೇಳಿ ಇಷ್ಟಪಡ್ತೀನಿ. ನಮ್ಮ ಹೆಣ್ಮಕ್ಳು ಪಾಪ ಬೆಳಗ್ಗೆ 8:30ಗೆ ಬಿಟ್ಟಿದ್ದಾರೆ. ನಮ್ಮ ಲೋಕಾಯುಕ್ತ ಆಫೀಸ್ ಎಲ್ಲ ಸ್ಟಾಫು, ನಮ್ಮ ಆಂಟೋನಿ ಸಾಹೇಬರು, ಅರವಿಂದ್ ಸಾಹೇಬರು, ನಮ್ಮ ಸರ್ವೇಶು, ನಮ್ಮ ಸತೀಶ್ ಚಂದ್ರ, ಸುಧೀರ್, ಎಲ್ಲರೂ ಬೆಳಗ್ಗೆನೇ ಮಳೆ ಬೀಳ್ತಾಯಿದ್ದು, ಜಟ್ಕಾಟ ಮಳೆ. ನಾನು ಫೋನ್ ಮಾಡಿದೆ ಇವ್ರಿಗೆ, ಸರ್ ಮಾಡ್ಕೋದಕ್ಕೆ ಇದು ಬರ್ತಾಯಿದ್ದೀನಿ, ಅವರು ಎಚ್ ಕ್ಲಾಸು ಬಂದುಬಿಡ್ತೀವಿ ಸರ್ 9:15 ಅಂತ. ಈ ಮಳೆ ಅಪ್ಪ ಹೆಂಗಪ್ಪ ಹೋಗೋದು ಅಂತ ಇದ್ದೆ ನಾನು. ಕರೆಕ್ಟಾಗಿ ಎಲ್ಲ ಭಗವಂತ ಅವಕಾಶ ಕೊಟ್ಟ. ಇನ್ನೊಂದು 3 ಉಳ್ಕೊಂಬಿಟ್ಟು 4 ಉಳ್ಕೊಂಬಿಡ್ತು. ಅದು ಇನ್ನೊಂದು ನೆಕ್ಸ್ಟ್ ಸಾಟರ್ಡೆ ಆಗಲ್ಲ, ಸೆಕೆಂಡ್ ಸಾಟರ್ಡೆ ಬರುತ್ತೆ, ಆಗಲ್ಲ. ಅದು ಸ್ಯಾಟರ್ಡೆ ಇದ್ದರೆ ಒಂದು ದಿವಸ ಅದು ಮುಗಿಸ್ಬಿಡ್ಬೇಕು, ಒಂದು ಸಲ ಆಗ್ಬಿಡ್ಬೇಕು ನಮ್ಮ ತಾಲೂಕು. ನಿಮ್ಮ ಎಲ್ಲರ ಸಹಕಾರಕ್ಕೆ ನಾವು ಧನ್ಯವಾದಗಳು ಹೇಳ್ತೀನಿ. 9 ಗಂಟೆ ಆಯಿತು. ಈ ವೇಳೆಯಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಅರವಿಂದ್, ಎಸ್ಪಿ ಆಂಟೋನಿ ಜಾನ್, ಡಿವೈಎಸ್ಪಿ ಸುಧೀರ್, ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್, ನಿರೀಕ್ಷಕಿ ರೇಣುಕಾ, ಪ್ರದೀಪ್ ಪೂಜಾರಿ, ಎಡಿ ರಾಮಪ್ಪ, ವ್ಯವಸ್ಥಾಪಕ ಮಂಜುನಾಥ್ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿದ್ರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಬಿಜಾಪುರ ಶಾಸಕ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಯತ್ನಾಳ್ ಕಾಂಗ್ರೆಸ್ ಸರ್ಕಾರ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಗುಡುಗಿದ್ದಾರೆ. ಈ ಕುರಿತು ಒಂದು ವರದಿ. ಹೌದಾ? 28ಕ್ಕೆ ನಾನು ಬರ್ರಿ, ನಾನು ಪ್ರಮಾಣ ಪಕ್ಷದಿಂದ ಬರ್ತೀನಿ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಆನೆಮಡುಗು ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಕಡು ಬಡವರಿಗೆ 101 ಹಸುಗಳ ಗೋದಾನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಿಜಾಪುರ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಯತ್ನಾಳ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹರೀಶ್ ರೆಡ್ಡಿ ಅವರು ಮಾಡ್ತಾ ಇರುವಂತಹ ಗೋದಾನ ಕಾರ್ಯಕ್ರಮ ಬಹಳ ಸಂತೋಷ ತಂದಿದೆ. ಇದೇ ರೀತಿ ನಾಡಿನ ಜನ ಮುಂದೆ ಬಂದು ಗೋವುಗಳನ್ನು ದಾನ ಮಾಡಬೇಕು, ಪಶುಸಂಗೋಪನೆಯನ್ನು ಹೆಚ್ಚು ಮಾಡಬೇಕು. ಅದರಲ್ಲೂ HF ತಳಿಗಳ ಹಸುಗಳನ್ನು ಬಿಟ್ಟು ನಮ್ಮ ದೇಶೀಯ ನಾಟಿ ಹಸುಗಳನ್ನು ಕೊಟ್ಟರೆ ಉತ್ತಮ ಎಂದು ಹೇಳಿದರು. ಈ ಗೋವುಗಳು ಬೇರೆ, ನಮ್ಮ ಕಡೆ ಇರುವಂಥ ಗೋವುಗಳು ಬೇರೆ. ನಾನೊಮ್ಮೆ ಇಲ್ಲಿನ ಒಂದು ಅನೇಕ ಸಹಕಾರಿ ಸೊಸೈಟಿ ಏನದ ಹಾಲು ಖರೀದಿ ಕೇಂದ್ರಗಳನ್ನು ನೋಡಲಿಕ್ಕೆ ಬಂದಿದ್ದೆ ಲೋಕಸಭಾ ಸದಸ್ಯರಿದ್ದಾಗ. ಅವಾಗಲ್ಲಿ ನಮ್ಮ ರೈತರು ಹೇಳ್ತಾ ಇದ್ರು, ಒಬ್ಬ ಬ್ರಿಟಿಷ್ ಅಧಿಕಾರಿ ವಿದೇಶದಿಂದ ಈ ತಳಿಗಳನ್ನು ತಗೊಂಡು ಬಂದರು, ಈ ತಳಿಗಳ ಸಂವರ್ಧನೆ ಇಲ್ಲಿ ಆಯಿತು. ಏನು ನಮ್ಮ ದೇಶಿ ತಳಿಗಳೇನದಾವೆ, ನೀವೇನು ನಾಟಿ ತಳಿಗಳಂತ ಏನು ಹೇಳ್ತೀವಲ್ಲ, ಆ ನಾಟಿ ತಳಿಗಳಲ್ಲಿರುವಂಥ ಹಾಲು, ಅದರ ಸಗಣಿ, ಅದರ ಗೋಮೂತ್ರ ನಿಜಕ್ಕೂ ದೇವರಿಗೆ ಸಮರ್ಪಣೆ ಯಾವುದಾದ್ರೂ ಆಗ್ತಿದ್ರೆ ದೇಶಿ ತಳಿಗಳ ಹಾಲು.
ನಮ್ಮೊಬ್ಬರು ಹೇಳಿದ್ರು, ತಿರುಪತಿ ತಿಮ್ಮಪ್ಪನಿಗೂ ಸಹ ಅದೇ ಹಾಲಿನ ಅಭಿಷೇಕ ಆಗ್ತದೆ. ನಮ್ಮ ದೇಶದಲ್ಲಿ ಹೆಂಗೆ ಬ್ರಿಟಿಷರು ಬಂದರು ಹಂಗ ಈ ಒಂದು HF ಅನ್ನೋಂಥ ಒಂದು ಕೈನೂ ಅವ್ರು ತೊಗೊಂಡು ಬಂದರು. ಈಗಾಗಲೇ ನಮ್ಮ ಮಂಜುನಾಥ ಸ್ವಾಮಿ ಅವರು ಹೇಳ್ದಂಗೆ ನಮ್ಮ ದೇಶದಲ್ಲಿ ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಭಾರತದಲ್ಲಿ ಪಶುಗಳ ಸಂಖ್ಯೆ 110 ಕೋಟಿ ಇತ್ತು. ಅವತ್ತು ಜನಸಂಖ್ಯೆ 33 ಕೋಟಿ ಇತ್ತು. ಈಗ ಪಶುಗಳ ಸಂಖ್ಯೆ 20 ಕೋಟಿ ಕೆಳಗಿದೆ, 140 ಕೋಟಿ ನಾವು ಜನಸಂಖ್ಯೆ ಆಗಿದೆ. ಈ ಜನಸಂಖ್ಯೆ ಹೆಚ್ಚು ಮಾಡಿದವರು ನಾವಲ್ಲ, ಹಿಂದೂಗಳಲ್ಲ, ಮಾಡಿದವರೇ ಬೇರೆ. ಈ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಮಗನೇ ಬಹಳಷ್ಟು ರಿಸ್ಟ್ರಿಕ್ಷನ್. ನಮಗೆ ಹೇಳ್ತಾರೆ ಸರ್ಕಾರಗಳು 2 ಬೇಕು 3 ಸಾಕು, ಉಳಿಕಿದವರು 4 ಮಾಡಿ 25 ತೆಗೀರಿ. ಈ ದೇಶದಲ್ಲಿ ಬಂದಂತ ಈ ಒಂದು ಕೆಟ್ಟ ವ್ಯವಸ್ಥೆಯಿಂದ ನಾವು ಯಾರು ಸುರಕ್ಷಿತ ಇಲ್ಲ, ನಮ್ಮ ಗೋವುಗಳು ಸುರಕ್ಷಿತ ಇಲ್ಲ. ನೋಡ್ರಿ, ಗೋವುಗಳನ್ನ ಹತ್ಯೆ ಆಗ್ತದೆ. ನಮ್ಮ ಈಶ್ವರಪ್ಪ ಸಾಹೇಬ್ ಹೇಳ್ದಂಗೆ ಗೋ ಹಂತಕರಿಗೆ ಸತ್ರೆ ಪರಿಹಾರ ಕೊಡ್ತಾರೆ. ಗೋಗಳ ಕಳ್ಳ ಸಾಗಾಣಿಕೆ ಮಾಡೋರನ್ನ ನಿಗಮ ಮಂಡಳಿಯ ಸದಸ್ಯನ ಮಾಡ್ತಾರೆ. ಯಾರು ಬಡವರು ದುಡ್ಡು ತಿಂತಾರೆ. ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರದ್ದೇ ಶೈಲಿಯ ಭಾಷಣದ ಮಧ್ಯೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಕುಟುಕಿ ಹಾಸ್ಯ ಚಟಾಕಿ ಹಾರಿಸಿದ್ರು. ಸರ್ಕಸ್ನಾಗಿರ್ತದೆ, ಜೋಕರ್ಗಳು ನೋಡಿರಲ್ಲ ಸರ್ಕಸ್ನಾಗಿ, ಅಲ್ಲಿಂದ ನಾಟಕದಾಗ ಇರ್ತಿದ್ರು ಕೆಲವು ಜೋಕರ್ಗಳು. ಈಗ ವಿಧಾನಸಭೆ ಒಳಗೂ ಜೋಕರ್ಗಳು ಬಂದ್ಬಿಟ್ಟಾರೆ. ಅವ್ರು ಏನ್ ಮಾತಾಡ್ತಾರೋ ಏನಿಲ್ಲೋ, ಏನೇನು ಮಾತಾಡ್ತಾರೋ. ನಾವು ನೋಡಿದ್ರೆ ಇವತ್ತು ರೋಡ್ಗಳ ಮ್ಯಾಗೆ ಗೊತ್ತಾಯ್ತು ಹೆಂಗೈತೆ ಪರಿಸ್ಥಿತಿ ಚಿಕ್ಕಬಳ್ಳಾಪುರ. ನಮ್ಮ ಬಿಜಾಪುರನಾಗ ಬರ್ರಿ, ನಾ ಹೆಂಗೆ ರೋಡ್ ಮಾಡೀನಿ. ಬಿಜಾಪುರ ಹೆಂಗೆ ನಮ್ಮದು ಧೂಳಾಪುರ ಇತ್ತು. ಈ ಭಾಳ ಮಾತಾಡ್ತಾರಲ್ಲ TV ಮುಂದೆ. ಕೆಲವೊಂದು ಮಂದಿ TV ಇಟ್ಕೊಂಡು ಬಿಟ್ಟಿರ್ತಾರೆ ಫಿಕ್ಸ್ ಗಿರಾಕಿಗಳು. ಯಾಕೆ ಇಟ್ಕೊಂಡಿರ್ತಾರೆ ಕೊಡ್ತೈತೆ TV ಅವರು? ಒಂದು ಎಂಥದ್ದು ಬೇಕು ಗಿರಾಕಿ ಅಂತ ಜೋಕರ್ ಇಟ್ಕೊಂಡು ಚಲೋ ಚಲೋ ಮಂದಿ ಪ್ರಶ್ನೆ ಮಾಡ್ಕೊತಾರೆ ಹೇಳ್ತಾರೆ. ನಾ ಹೇಳ್ತೀನಿ ಮಾಧ್ಯಮದವ್ರಿಗೆ, ಆ ಜೋಕರ್ನ ಇಟ್ಕೊಂಡು ನನಗ್ಯಾಕೆ ಪ್ರತಿಕ್ರಿಯೆ ಕೇಳ್ತೀರಪ್ಪ? ನಿಮ್ಗೆ ಯಾರು ಚಲೋ ಮಂದಿ ಕಾಣಿಸೋದೇ ಇಲ್ಲ. ಇವತ್ತು ನೋಡ್ರಿ, ಇವತ್ತಿನ ಕಾರ್ಯಕ್ರಮದಾಗ ಯಾರೇ ಗೋದಾನದ್ದು ಯಾವ್ದಾರು ಚಾನೆಲ್ದವ್ರು ತೋರಿಸಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಯಾರು ತೋರಿಸೋದು. ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನಾಳ್ ಇದೇ ಹೊಡಿತಾರ. ಅವ್ರು ಹೊಡಿತಾರ, ಪೊಲೀಸರು ಒಂದು ಕೇಸ್ ಹಾಕ್ತಾರೆ. ಕರ್ನಾಟಕದಾಗ ಇಬ್ಬರದೇ ನಡೆದೈತೆ. ಯತ್ನಾಳ್ ಬರ್ತಾನಂದ್ರೆ ಎಲ್ಲ ಕ್ಯಾಮ್ರಾಗಳು, ಪೊಲೀಸರು ಕ್ಯಾಮ್ರಾಗಳು ಹೀಗೆ ಇಲ್ಲಿ ಕೊಟ್ಟಾರ ನೋಡ್ರಿ. ಇದು ನಮ್ಮ ಮಾಧ್ಯಮದವ್ರ ಮೇಲೆ ನಾ ಏನು ಮಾತಾಡ್ತೀನೋ ರೆಕಾರ್ಡಿಂಗ್, ನಾ ಮಾತಾಡಿದ್ದೀನಿ ಎಡಿಟ್ ಮಾಡುವಂಥ ನನ್ನ ಮಕ್ಕಳು ಭಾಳ ಒಟ್ಟಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಬಿಜಾಪುರ ಶಾಸಕ ಯತ್ನಾಳ್ ಅವರ ಮಾತಿನ ಯುದ್ಧ ಮುಂದುವರೆದಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲಿ ಯತ್ನಾಳ್ ಒಬ್ಬರದ ಭಾಷಣ ಮಾಡಿ ಸದ್ದು ಮಾಡಿ ಹೋಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನ ನನಸಾಗಿಸಲು ಹಿಂದೆ ಸಂಪರ್ಕಿಸಿ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀನಿವಾಸಪುರ ಪಟ್ಟಣದಲ್ಲಿ ಶ್ರೀಕೃಷ್ಣ ದೇವಾಲಯದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ DT ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು. ಸಮಾಜದ ಒಬ್ಬ ಪ್ರತಿನಿಧಿ, ಒಬ್ಬ ನೇತಾರ, ನಮಗೆ ಕನಸಿನಲ್ಲೂ ನಮ್ಮನ್ನು ಬಡಿದೆಬ್ಬಿಸುವಂಥ ಶಕ್ತಿ, ನಮ್ಮನ್ನೆಲ್ಲ ಇಡೀ ದೇಶನ ಭಗವದ್ಗೀತೆ ಮೂಲಕ ಬಡಿದೆಬ್ಬಿಸುವಂಥ ಶಕ್ತಿ ಶ್ರೀಕೃಷ್ಣ. ಅಂಥದಕ್ಕೆ ಅಂಥ ಒಂದು ಕೃಷ್ಣನಿಗೆ ಒಂದು ದೇವಸ್ಥಾನ ಕಟ್ಟಿಕೊಟ್ಟು ಭಗವದ್ಗೀತೆನ ಅವನ ಸಂದೇಶವನ್ನು ಶ್ರೀ ನಂದಗೋಕುಲ ಶ್ರೀಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಸಾಯಿಬಾಬಾ ದೇವಾಲಯದ ಮುಂಭಾಗದಲ್ಲಿ ಶ್ರೀಕೃಷ್ಣ ದೇವಾಲಯದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ DT ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಕಾರ್ಯಕ್ರಮ ಕುರಿತು ತಾಲೂಕು ದಂಡಾಧಿಕಾರಿಗಳಾದ ಸುಧೀಂದ್ರ ಮಾತನಾಡಿ, ಕನಸಿನಲ್ಲಿಯೇ ಇಡೀ ದೇಶವನ್ನ ಭಗವದ್ಗೀತೆ ಮೂಲಕ ಬಡಿದೆಬ್ಬಿಸುವ ಶಕ್ತಿ ಇರುವ ಶ್ರೀಕೃಷ್ಣ ದೇವರಿಗೆ ದೇವಾಲಯ ನಿರ್ಮಿಸಿ ಭಗವದ್ಗೀತೆ ಹಾಗೂ ಅವರ ಸಂದೇಶವನ್ನ ನೀಡಲು ಮುಂದಾಗಿರುವುದು ಒಳ್ಳೆಯದು.
ನಮ್ಮಲ್ಲೇ ಇರುವ ಕೆಲವೊಂದು ವಿಭಿನ್ನ ಧೋರಣೆಗಳನ್ನು ಬದಿಗಿಟ್ಟು ಸಮುದಾಯವನ್ನ ಕಟ್ಟುವ ಕೆಲಸವನ್ನ ಎಲ್ಲರೂ ಮಾಡಬೇಕು ಎಂದು ಸಲಹೆ ನೀಡಿ ಇನ್ನು ದೇವಾಲಯ ನಿರ್ಮಾಣಕ್ಕೆ ಸರ್ಕಾರದಿಂದ ಸಿಗುವ ಅನುದಾನವನ್ನ ತಲುಪಿಸುವ ಕೆಲಸವನ್ನ ಮಾಡುತ್ತೇನೆ ಎಂದರು. ಸಮಾಜನ ಬಿಟ್ಟು ಆಚೆ ಇರೋರಾಗಿರ್ಲಿ ಅಥವಾ ಸಮಾಜದಿಂದ ಬೇರೆ ಸಮಾಜದವರಾಗಿರ್ಲಿ ಎಲ್ಲರೂ ನನ್ನವರು. ಯಾಕಂದರೆ ಈ ತಾಲೂಕಲ್ಲಿ ನಾನು ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಒಂದು ಪರಿಕಲ್ಪನೆ ಇದೆ ಆಡಳಿತದಲ್ಲಿ, ಮಾ ಬಾಪ್ಕಿ ಸರ್ಕಾರ ಅಂತ. ಏನಪ್ಪ ಅಂದರೆ ಒಬ್ಬ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಪ್ರಜೆಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೊಂಡಿರುತ್ತೆ. ಅದೇ ಥರ ತಾಲೂಕು ದಂಡಾಧಿಕಾರಿಯಾಗಿ ನಾನು ಮಾ ಬಾಪ್ ಕಾ ಸರ್ಕಾರ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ತಪ್ಪು ಮಾಡಿದಾಗ, ತಪ್ಪು ಜನಗಳಿಗೆ ಬಂದಾಗ ಎಮೋಷನ್ ಆಗಿ ಜನಗಳಿಗೆ ಹೆಲ್ಪ್ ಮಾಡೋದಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಒಬ್ಬ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಆ ನಿಟ್ಟಿನಲ್ಲಿ ಎಲ್ಲ ಜನತೆ, ಈಗ ಇಲ್ಲಿಗೆ ಒಂದು ಸೈಟ್ ಅನುಕೂಲ ಮಾಡಿಕೊಟ್ಟಿರೋದಿರ್ಬೋದು, ನಮಗೆ ಇದೆಲ್ಲ ಇರ್ಬೋದು, ಅನೇಕ ಒಂದು ಸಮುದಾಯದ ಮತ್ತು ಸಮುದಾಯ ಹೊರತುಪಡಿಸಿದ ಇತರ ಜನಾಂಗಗಳ ಒಂದು ಸಹಾಯ ಕೂಡ ಇರುತ್ತೆ. ಎಲ್ಲರಿಗೂ ನಾವು ಋಣಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಇವತ್ತು ನೀವೆಲ್ಲ ಅಸ್ಥಿಭಾರ ಹಾಕಿದ್ದೀರಿ. ತುಂಬ ಮಹತ್ವಾಕಾಂಕ್ಷೆಯಾದ ಒಂದು ಪರಿಕಲ್ಪನೆ ಇದು ಶ್ರೀನಿವಾಸಪುರಕ್ಕೆ. ನಮಗಿರುವಂಥ ಸಣ್ಣ ಸಮಾಜದ ಒಬ್ಬ ಪ್ರತಿನಿಧಿ, ಒಬ್ಬ ನೇತಾರ, ನಮಗೆ ಕನಸಿನಲ್ಲೂ ನಮ್ಮನ್ನು ಬಡಿದೆಬ್ಬಿಸುವಂಥ ಶಕ್ತಿ, ನಮ್ಮನ್ನಲ್ಲ ಇಡೀ ದೇಶನ ಭಗವದ್ಗೀತೆ ಮೂಲಕ ಬಡಿದೆಬ್ಬಿಸುವಂಥ ಶಕ್ತಿ ಶ್ರೀಕೃಷ್ಣ. ಅಂಥ ಒಂದು ಕೃಷ್ಣನಿಗೆ ಒಂದು ದೇವಸ್ಥಾನ ಕಟ್ಟಿಕೊಟ್ಟು ಭಗವದ್ಗೀತೆನ, ಅವನ ಸಂದೇಶವನ್ನು ಈ ತಾಲೂಕಿನ ಜನತೆಗೆ ನೀಡೋದಕ್ಕೆ ಮುಂದಾಗಿರೋದು ನಿಜಕ್ಕೂ ಅಭಿನಂದನಾರ್ಹವಾದದ್ದು. ಅದನ್ನು ಹೊರತುಪಡಿಸಿ ಈ ಸಂದರ್ಭದಲ್ಲಿ ಬಹಳಷ್ಟು ಮುಖಂಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಅರ್ಥಪೂರ್ಣವಾಗಿ ನಡೆದ ಗೋದಾನ ಕಾರ್ಯಕ್ರಮ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿ. ಬಡ ರೈತರಿಗೆ ಗೋವುಗಳ ವಿತರಣೆ. ಹೈನುಗಾರಿಕೆ ಜೊತೆ ಕೋಳಿ ಸಾಕಾಣಿಕೆ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಡಾಕ್ಟರ್ ಶ್ರೀನಿವಾಸ್ ಕರೆ. ಪಂಚಾಯಿತಿಗಳಿಗೆ ಲೋಕಾಯುಕ್ತರಾದ ಬಿ ವೀರಪ್ಪ ದಿಢೀರ್ ಭೇಟಿ. ಕಡತಗಳ ಪರಿಶೀಲನೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಬ್ಬರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಸನಗೌಡ ಯತ್ನಾಳ್ ವ್ಯಂಗ್ಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.